ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಹಾರರ್ ಸ್ಟೋರಿ. ಸೊ ಈ ಸ್ಟೋರಿ ಏನಂತ ಹೇಳಿದ್ರೆ ಒಂದು ಹಳ್ಳಿದಲ್ಲಿ ನಡೆದಿರಕ್ಕಂಥ ಸ್ಟೋರಿ. ಸೊ ಹಳ್ಳಿ ಅಂತ ಹೇಳಿದ್ರೆ ನಮಗೆ ಜ್ಞಾಪಕ ಬರೋದು ನೇಚರ್. ಬೆಳಿಗ್ಗೆ ಎಷ್ಟು ಸುಂದರವಾಗಿರುತ್ತೋ ರಾತ್ರಿಯಲ್ಲಿ ಅಷ್ಟು ಭಯಾನಕವಾಗಿರುತ್ತೆ. ಸೊ ಇದು ಅದೇ ಒಂದು ಹಳ್ಳಿದಲ್ಲಿ ನಡೆದಿರಕ್ಕಂಥ ಒಂದು ರಿಯಲ್ ಲೈಫ್ ಸ್ಟೋರಿ ಇನ್ಸಿಡೆಂಟ್. ಏನಂತ ಹೇಳಿದ್ರೆ ಈ ನಾವು ಹಳ್ಳಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋದೆ. ಸ್ಟಾಪ್ಗಳು ತುಂಬ ಕಮ್ಮಿ ಇರುತ್ತೆ. ಬಸ್ ಸ್ಟಾಪ್ಸೇ ಇರಲಿ ಅಥವಾ ಬಸ್ಗಳೇ ಇರಲಿ ತುಂಬ ಕಮ್ಮಿ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ನಮ್ಗೆ ಅಷ್ಟು ವ್ಯವಸ್ಥೆ ಇರಲ್ಲ. ಸೊ ಇದೇ ಥರ ಬಂದ್ಬಿಟ್ಟು ಒಂದು ರಾತ್ರಿ ಒಂದು ಪ್ರಯಾಣಿಕರು ಒಂದು ಸ್ಟಾಪ್ ಹತ್ರ ನಿಂತಿರ್ತಾರೆ. ಆ ಸ್ಟಾಪಲ್ಲಿ ಬಂದ್ಬಿಟ್ಟು ಇಬ್ಬರು ನರ್ಸ್ ಇರ್ತಾರೆ, ಒಂದು ಬಿಸ್ನೆಸ್ ಮ್ಯಾನ್ ಇರ್ತಾನೆ, ವ್ಯಾಪಾರಿ ಇರ್ತಾನೆ, ಮತ್ತೆ ಒಂದು ಮಗು ಜೊತೆ ಅವರ ತಂದೆ ತಾಯಿ ಇರ್ತಾರೆ, ಮತ್ತೆ ಒಂದು ಫಾರೆಸ್ಟ್ ಆಫೀಸರ್ ಇರ್ತಾರೆ. ಸೊ ಇವರೆಲ್ಲ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ಅಲ್ಲಿಂದ ಬೇರೆ ಎಲ್ಲಿಗೋ ಹೋಗೋಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಬಸ್ಗಳು ಕಮ್ಮಿ. ಲಾಸ್ಟ್ ಒಂದೇ ಒಂದು ಬಸ್ಸು ಅಲ್ಲಿಗೆ ಅಂದರೆ ಅವ್ರು ವೆಯ್ಟ್ ಮಾಡ್ತಾ ಇರಕ್ಕಂತ ಲಾಸ್ಟ್ ಒಂದೇ ಬಸ್ ಇದ್ದಿದ್ದು. ಆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಸ್ ಬಂದೇ ಬರುತ್ತೆ. ಸೊ ಬಸ್ಸು ಬರ್ತಾ ಇದ್ದು ಸ್ಟಾಪ್ ಆಗಿದ ತಕ್ಷಣ ಕಂಡಕ್ಟರ್ ಆಮೇಲೆ ಡ್ರೈವರ್ ಇಬ್ಬರು ಆಚೆ ಬಂದು ಪ್ರಯಾಣಿಕರಿಗೆ ಒಂದು ಚಿಕ್ಕ ವಾರ್ನಿಂಗ್, ಅಂದರೆ ಅವ್ರ ಕರ್ತವ್ಯ ಏನಿರುತ್ತೋ ಅದು ಹೇಳ್ಬೇಕಲ್ಲ. ಸೊ ಯಾಕಂದರೆ ಫುಲ್ ಒಂದು ಎಲ್ಲ ಫುಲ್ ಕಾಡದು. ಒಂದು ಕಾಡಿಂದ ಅವರು ಪ್ರಯಾಣ ಮಾಡ್ತಾ ಒಂದು ಹಳ್ಳಿಗೆ ಹೋಗ್ಬೇಕು ಅವರು. ಸೊ ಅಲ್ಲಿ ಸ್ವಲ್ಪ ನಮ್ಗೆ ಗೊತ್ತಿರೋದೆ ಎಲ್ಲ ಪ್ರಾಣಿ ಅದು ಇದು ಅಂತ ಇರುತ್ತೆ. ಅವರು ಆ ಥರ ಒಂದು ಚಿಕ್ಕ ವಾರ್ನಿಂಗ್ ಈ ಥರ ಎಲ್ಲ ಹುಷಾರಾಗಿರಿ, ನಾವು ಪ್ರಯಾಣ ಮಾಡ್ತಾ ಇರೋಕ್ಕಂಥದ್ದು ಸ್ವಲ್ಪ ಭಯಂಕರವಾಗಿರುತ್ತೆ ಆ ದಾರಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡ್ತಾರೆ. ಯಾಕಂದರೆ ಅವ್ರ ಕರ್ತವ್ಯ ಅದು. ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ಎಲ್ಲ ವಾರ್ನ್ ಮಾಡಿದ್ಮೇಲೆ ಎಲ್ಲ ಒಳಗಡೆ ಕೂತ್ಕೊಂತಾರೆ. ಸೊ ಗೊತ್ತಲ್ಲ ನಮಗೆ ಫಸ್ಟೇ ಎಲ್ಲರೂ ಜಾಲಿಯಾಗಿ ಇದ್ಕೊಂಡು ಅದೆಲ್ಲ ಮೈಂಡ್ಗೆ ಹಾಕೊಂಡ್ರೆ ಇರ್ತಾರೆ. ಸೊ ಬಸ್ ಕಂಡಕ್ಟರ್ ಕೂಡ ಹೋಗ್ತಾನೆ ಇರ್ತಾನೆ. ಸ್ವಲ್ಪ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು 7 ಕಿಲೋಮೀಟರ್ ಆಗುತ್ತೋ ಇಲ್ವೋ ಬಸ್ ಸ್ಟಾಪ್ ಆಗೋಗುತ್ತೆ. ಏನಿದು ಬಸ್ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು ತಿರ್ಗಾ ಕೆಳಗೆ ಹೋಗಿ ನೋಡ್ತಾನೆ, ಎಲ್ಲ ಚೆನ್ನಾಗಿರುತ್ತೆ. ತಿರ್ಗಾ ಒಳಗಡೆ ಬಂದು ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಗೀತ ಸ್ಟಾರ್ಟ್ ಆಗಲ್ಲ, ಸೆಕೆಂಡ್ ಗೀತ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಆಗಲ್ಲ, ಥರ್ಡ್ ಗೀತ ಸ್ಟಾರ್ಟ್ ಮಾಡಿದಾಗ ಬಸ್ ಸ್ಟಾರ್ಟ್ ಆಗುತ್ತೆ. ಬಸ್ ಕಂಡಕ್ಟರ್ ಬಸ್ ಡ್ರೈವರ್ ಬಂದ್ಬಿಟ್ಟು ಸ್ವಲ್ಪ ಮನ್ಸು ಮುಟ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಗಾಡಿ ತಿರ್ಗಾ ಸ್ಟಾರ್ಟ್ ಮಾಡ್ತಾನೆ, ದೇವ್ರನ್ನ ನೆನ್ಸ್ಕೊಂಡು. ಸೊ ತಿರ್ಗಾ ಒಳಗಡೆ ಹೋಗ್ತಾ 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 ಸ್ವಲ್ಪ ಅಂದರೆ ನಾರ್ಮಲ್ ಆಗಿ ತಿರ್ಗಾ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ಅಲ್ಲೊಂದು ಮರ ಬಿದ್ದುಬಿಟ್ಟಿರುತ್ತೆ. ಇವ್ರು ಹೋಗೋಂಥ ದಾರಿಗೆ ತುಂಬ ದೊಡ್ಡ ಮರ ಆಗಿರುತ್ತೆ. ತಿರ್ಗಾ ಬಸ್ ಡ್ರೈವರ್ಗೆ ಬಂದ್ಬಿಟ್ಟು ತುಂಬ ಒಂಥರ ಕೆಟ್ಟದು ಏನೋ ನಡೆಯುತ್ತೆ ಅನ್ನೋ ಇದು ಫೀಲ್ ಇದ್ದೇ ಇರುತ್ತೆ ಅವ್ರಿಗೆ. ಆಮೇಲೆ ಅದನ್ನು ಬಿದ್ದಾಗ ಅವ್ರಿಗೂ ಮನ್ಸು ಒಂಥರ ಆಗ್ಬಿಟ್ಟು ಕಂಡಕ್ಟ್ರಿಗೆ ಹೇಳ್ತಾನೆ, ಈ ಥರ ಆಗಿದೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ತಿರ್ಗಾ ಕಂಡಕ್ಟರ್ ನೋಡ್ತಾನೆ, ನಾನು ಡ್ರೈವರ್ಗೆ ಹೇಳ್ತೇನೆ, ಈ ಥರ ನೋಡು ನಾವೇನು ಮಾಡೋಕ್ಕಾಗಲ್ಲ, ಬೇರೆ ದಾರಿಗೆ ಹೋಗೋಣ ಅಂತ. ಡ್ರೈವರ್ ಬೇಡ, ಆ ದಾರಿ ಸರಿ ಇರಲ್ಲ, ಈ ಟೈಮಲ್ಲಿ ಇನ್ನೂ ಭಯಾನಕ ಅಂತ ಹೇಳ್ಬಿಟ್ಟು ಡ್ರೈವರ್ ತುಂಬ ಹೇಳಕ್ಕೆ ನೋಡ್ತಾನೆ ಕಂಡಕ್ಟ್ರಿಗೆ. ಕಂಡಕ್ಟರ್ ಹೇಳ್ತಾನೆ, ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಆ ಮರನ ನಾವೆಲ್ಲರೂ ಸೇರಿಸಿ ಎತ್ತಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಇವತ್ತೆಲ್ಲ ಎತ್ತಕ್ಕಾಗಲ್ಲ ನಾವು, ನಮಗೆ ಬೇರೆ ಆಪ್ಷನ್ ಇಲ್ಲ, ಟೈಮು ಆಗ್ತೈತೆ, ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ, ಬೇರೆ ದಾರಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾನೆ ಕಂಡಕ್ಟರ್ ಡ್ರೈವರ್ನ. ಸೊ ಕನ್ವಿನ್ಸ್ ಆಗಿ ಈ ಬಸ್ಸಿನೇನಿದೆ ಎತ್ಕೊಂಡು ಸರಿ ಡ್ರೈವರ್ ಕೂಡ ಏನೋ ಸರಿ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಬಸ್ ಡ್ರೈವರ್ ಕೂಡ ಬಸ್ ತಿರುಗಿಸಿ ಆ ದಾರಿಯಲ್ಲಿ ಹೋಗೇ ಬಿಡ್ತಾರೆ. ಆ ದಾರಿ ಇವಾಗ ಏನು ಇವ್ರು ಫಾರೆಸ್ಟ್ ಅಂತ ಹೇಳಿದ್ರು, ಅದು ಇನ್ನೂ ಸ್ವಲ್ಪ ಅದಕ್ಕಿಂತ ಭಯಾನಕ ಆಗಿರುತ್ತೆ. ಯಾಕಂದರೆ ಅದು ಬಂದ್ಬಿಟ್ಟು ಇನ್ನೂ ಒಳಗಡೆಯಿಂದ ಹೋಗ್ಬೇಕು. ಅದು ಬಂದ್ಬಿಟ್ಟು ನಾವು ಇದನ್ನೇನು ಅಡ್ರೆಸ್ ಏನಂತೀರಿ, ಒಂದು ಶಾರ್ಟ್ ರೂಟ್ ಏನಂತ ಹೇಳ್ತೀರಿ, ಅದೇ ರೂಟ್. ಆದರೆ ಸ್ವಲ್ಪ ಭಯಾನಕವಾಗಿರ್ತಾ ಇತ್ತು. ಮತ್ತು ಅಲ್ಲಿ ಸ್ವಲ್ಪ ಬಂದ್ಬಿಟ್ಟು ಒಂದು ಈ ಥರ ಅಂದರೆ ಆ ದೆವ್ವಗಳು ಅದು ಇದು ಅಂತೆಲ್ಲ ಸ್ಟೋರಿಗಳು ಕೇಳಿ ಬರ್ತಾ ಇತ್ತು ಬಸ್ ಡ್ರೈವರ್ಗೆ. ಸೊ ಅದಕ್ಕೆ ಬಸ್ ಡ್ರೈವರ್ ಕೂಡ ಸ್ವಲ್ಪ ಭಯದಲ್ಲೇ ಗಾಡಿ ಓಡಿಸ್ತಾ ಇರ್ತಾನೆ. ಆದರೆ ಇವ್ರಿಗೆಲ್ಲ ಹೇಳಲ್ಲ. ಏನಕ್ಕಂದ್ರೆ ತಿರ್ಗಾ ನಾವು ಭಯ ಪಡಿಸ್ಬಿಟ್ರೆ ಸಡನ್ನಾಗಿ ಸುಮ್ಮನೆ ಎಲ್ಲ ಭಯ ಪಟ್ಬಿಡ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ಬಸ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಎತ್ಕೊಂಡು ಒಂದು ಸ್ವಲ್ಪ ಅರ್ಧ ದಾರಿ ಹೋಗ್ತಾರೋ ಇಲ್ವೋ ಅಲ್ಲೆಲ್ಲ ಕೆಳಗಡೆ ಎಲ್ಲ ಮಣ್ಣೆಲ್ಲ ನಮ್ಗೆ ಗೊತ್ತಿರೋದು ತಾನೆ, ತಾಮ್ಯಾಗಿರುತ್ತೆ ಮಣ್ಣೆಲ್ಲ. ಒಂದು ಸ್ವಲ್ಪ ವೆಟ್ ಸರ್ಫೇಸ್ ಇರುತ್ತೆ ಅಲ್ಲಿ ಬಸ್ ಸ್ಟಾಪ್ ಆಗೋಗುತ್ತೆ. ತುಂಬ ಭಯ ಪಟ್ಬಿಡ್ತಾನೆ. ಬಸ್ ಡ್ರೈವರ್ ಅಂತೂ ಅಷ್ಟೇ, ಇವತ್ತು ಏನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿರ್ತಾನೆ. ಬಸ್ ಸ್ಟಾಪ್ ಆಗಿದ ತಕ್ಷಣ ಕಂಡಕ್ಟ್ರು ಆಮೇಲೆ ಬಸ್ ಡ್ರೈವರ್ ಇಬ್ಬರು ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ ತಕ್ಷಣ ಸುತ್ತಮುತ್ತ ಫುಲ್ ಕತ್ಲೆ. ಬರೀ ಒಂದು ಸ್ವಲ್ಪ ನಿಶಬ್ದ ಕೂಡ ಇರಲ್ಲ. ಫುಲ್ ಪಿನ್ ಡ್ರಾಪ್ ಸೈಲೆಂಟ್. ಬಸ್ಸಲ್ಲಿ ಇರೋರು ಕೂಡ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಇರೋ ಜಾಗ ನೋಡಿ ಅವರು ತುಂಬ ಅಷ್ಟು ಸೈಲೆಂಟ್ ಆಗಿದ್ದು ಆ ಜಾಗ ನೋಡಿ ಅಷ್ಟು ಭಯ ಬಿಟ್ಬಿಟ್ಟಿರ್ತಾರೆ ಅವರೆಲ್ಲ. ಸೊ ಇದನ್ನ ನೋಡಿ ತುಂಬ ಭಯಪಟ್ಟು ಕೆಳಗಡೆ ಬಂದು ಸ್ವಲ್ಪ ಟಾರ್ಚ್ ಹಾಕಿ ನೋಡ್ತಾರೆ. ಏನು ಲೈಕ್ ಇದು ಮಾಡೋಕ್ಕಾಗಲ್ಲ. ತಿರ್ಗಾ ಬಸ್ ಡ್ರೈವರ್ ಹೋಗಿ ತಿರ್ಗಾ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಸ್ ಡ್ರೈವರ್ ಕೂಡ ಒಳಗಡೆ ಬಂದು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಫಸ್ಟು ಸೆಕೆಂಡ್ ಥರ್ಡ್ ಅಂತ ಆಗೋದೇ ಇಲ್ಲ. ತಿರ್ಗಾ ಕಂಡಕ್ಟರ್ ಒಳಗಡೆ ಬಂದುಬಿಟ್ಟು
ಪ್ರಯಾಣಿಕರ ಜೊತೆ ಇರ್ತಾನೆ. ತಿರ್ಗಾ ಬಸ್ ಕಂಡಕ್ಟರ್ ಕೆಳಗಡೆ ಇಳಿತಾನೆ. ಕೆಳಗಡೆ ಇಳ್ದು ಮುಂದೆ ಟಾರ್ಚ್ ಹೊಡೆದ್ಬಿಟ್ಟು ಬಸ್ಸಿಂದ ಹಿಂಗೆ ಹೋಗ್ತಾನೆ. ಬಸ್ಸಿಂದ ಹೊಡೆದ್ಬಿಟ್ಟು ಹಿಂದೆ ಅದ್ರದ್ದು ಸ್ವಲ್ಪ ಏನೋ ನೋಡ್ಬಿಟ್ಟು ತಿರ್ಗಾ ಹಿಂದೆ ತಿರುಗಿ ಹಿಂಗೆ ಟಾರ್ಚ್ ಹೊಡಿದ ತಕ್ಷಣ ಏನೋ ಒಂದು ಭಯಾನಕ ಶಬ್ದ ಬಂದ್ಬಿಡುತ್ತೆ. ಆ ಶಬ್ದ ಕೇಳ್ಕೊಂಡು ತುಂಬಾ ಭಯ ಪಟ್ಟು ಹೋಗ್ಬಿಟ್ಟಿರ್ತಾನೆ. ಮತ್ತೆ ಏನ್ ಮಾಡೋದು ಗೊತ್ತಾಗಲ್ಲ. ತಿರ್ಗಾ ಅಲ್ಲಿ ನೋಡಿದ್ರೆ ಯಾರು ಇರಲ್ಲ. ತಿರ್ಗಾ ಬಸ್ ಒಳಗಡೆ ಹೋಗ್ಬಿಡ್ತಾನೆ. ಭಯದಿಂದ ಬಸ್ಗೆ ಹೋಗ್ಬಿಡ್ತಾನೆ. ಫುಲ್ ಬೆವರೇ ಇಳಿತಾ ಇರುತ್ತೆ ಅವ್ರಿಗೆ. ಮತ್ತೆ ಹೋಗ್ಬಿಟ್ಟು ಬಸ್ ಕಂಡಕ್ಟರ್ನ ಸೈಲೆಂಟಾಗಿ ಇಳಿಸ್ಕೊಂಡು, ಒಂದು ನಿಮಿಷ ಕೆಳಗಡೆ ಬಾ, ನನ್ನ ಇದೇನೋ ಸರಿ ಅನಿಸ್ತಾ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಬಸ್ ಕಂಡಕ್ಟರ್ನ ಕೂಡ ಕೆಳಗಡೆ ಇಳಿಸ್ಕೊಂಡು ಕರ್ಕೊಂಡ್ಬರ್ತಾನೆ. ಬಸ್ ಕಂಡಕ್ಟರ್ ಕೂಡ ಆ ಸೌಂಡ್ ತಿರ್ಗಾ ಇನ್ನೊಂದು ಕೇಳಿಸುತ್ತೆ. ಇವರಿಬ್ರಿಗೂ ಕೇಳಿಸಿ ತಿರ್ಗಾ ಒಳಗಡೆ ಹೋಗಿ ಇವ್ರಿಗೂ ಕೇಳಿಸಿರುತ್ತೆ. ಬಸ್ಸಲ್ಲಿ ಇರೋರ್ಗೂ ಕೇಳಿಸಿರುತ್ತೆ. ಎಲ್ಲ ಭಯ ಬಿಟ್ಬಿಟ್ಟಿರ್ತಾರೆ. ಮತ್ತೆ ಒಳಗಡೆ ನರ್ಸ್ ಏನಿರ್ತಾಳೆ ಅವಳ ಫಸ್ಟ್ ಏಡ್ ಕಿಟ್ಟಿಂದ ತಿರ್ಗಾ ಅದು ಎತ್ಬಿಟ್ಟು ಟಾರ್ಚ್ ಹಾಕ್ಬಿಟ್ಟು ಆ ಸೈಡ್ ಈ ಸೈಡ್ ನೋಡ್ತಾ ಇರ್ತಾಳೆ. ಕೆಳಗಡೆ ಇಳ್ದ್ಬಿಟ್ಟಿರ್ತಾಳೆ ಆಕೆ. ಅವಳು ಕೆಳಗಡೆ ಇಳ್ದು ತಿರ್ಗಾ ಟಾರ್ಚ್ನ ಬಂದ್ಬಿಟ್ಟು ಬ್ಲಿಂಕ್ ಆಗುತ್ತೆ. ಅದು ಫಸ್ಟ್ ಗಿಂತ ಸೆಕೆಂಡ್ ಗಿಂತ ಬ್ಲಿಂಕ್ ಆಗುತ್ತೆ. ಥರ್ಡ್ ಗಿಂತ ಹೊಡೆದಾಗ ಟಕ್ಕಂತ ಫ್ಲಾಶ್ ಆಗಿದ ತಕ್ಷಣ ಅದರಲ್ಲಿ ಅದು ಒಂದು ಭಯಂಕರ ಒಂದು ರೂಪ ಕಾಣಿಸ್ಬಿಡುತ್ತೆ ಅವಳಿಗೆ. ತುಂಬಾ ಭಯಪಟ್ಟು ಹೋಗ್ಬಿಡ್ತಾಳೆ. ಆ ಭಯಕ್ಕೆ ಅವಳು ಏನ್ ಮಾಡ್ತಾಳೆ, ಅವಳಿಗೆ ಗೊತ್ತಿಲ್ಲದ್ರೆ ಓಡೋದು ಸ್ಟಾರ್ಟ್ ಮಾಡ್ಬಿಡ್ತಾಳೆ. ತಿರ್ಗಾ ಓಡೋದು ಸ್ಟಾರ್ಟ್ ಮಾಡಿದ ತಕ್ಷಣ ಬಸ್ ಕಂಡಕ್ಟರ್ ಅವ್ರು ಬಂದ್ಬಿಟ್ಟು ಇರು ಅಂತ ಹೇಳ್ಬಿಟ್ಟು ಪ್ರಯತ್ನ ಅವಳನ್ನ ತಡೆಯೋಕಂತ ಫಸ್ಟ್ ಡ್ರೈವರ್ ಇಳಿತಾನೆ. ಕಂಡಕ್ಟರ್ ಅವ್ರ ಜೊತೆ ಇರ್ತಾನೆ. ಡ್ರೈವರ್ ಇಳಿದು ಈ ಅವಳನ್ನ ತಡಿಬೇಕಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಟಕ್ಕಂತ ಅದೇನಾಗುತ್ತೋ ಗೊತ್ತಿಲ್ಲ, ಬಸ್ ಕಂಡಕ್ಟರ್ನ ಬಂದ್ಬಿಟ್ಟು ಏನೋ ಒಂದು ಟಕ್ಕಂತ ಹಿಡ್ದು ಕತ್ತು ಎದ್ಬಿಡಿರೋ ತರ ಒಂದು ದೃಶ್ಯ ಎಲ್ಲರಿಗೂ. ಆ ಬಸ್ಸು ಮುಂದೆಯಿಂದ ಅಂದ್ರೆ ಎಲ್ಲ ಸ್ವಲ್ಪ ಫುಲ್ ಒಂದು ಫಾಗ್ ತುಂಬಿಕೊಂಡು ಲೈಟ್ ಆಗಿ ನೀರಾಗಿ ಬಿಡಿರುತ್ತೆ ಮುಂದೆ ಗ್ಲಾಸು. ಆ ಗ್ಲಾಸಿಂದ ಎಲ್ಲರಿಗೂ ಮುಂದೆ ಕಾಣಿಸ್ತಾ ಇರುತ್ತೆ. ಅದೇ ಟೈಮಲ್ಲಿ ಅದೇನಿದೆ ಆ ದೆವ್ವ ಏನಿದೆ ಅವ್ರ ಕತ್ನ ಎದ್ಬಿಡಿರುತ್ತೆ. ಅಂದ್ರೆ ಅವ್ರ ಶರೀರ ಮತ್ತೆ ಅವ್ರ ತಲೆ 2 ಭಾಗ ಆಗ್ಬಿಡಿರುತ್ತೆ. ಅದನ್ನ ನೋಡಿ ಎಲ್ಲರೂ ಬೆಚ್ಚಿ ಬಿದ್ರೋಗ್ತಾರೆ. ಬಸ್ಸಿಂದ ಎಲ್ಲ ಕೆಳಗಡೆ ಇದ್ದು ಎಲ್ಲ ಕಿರ್ಚ್ಕೊಂಡು ಎಲ್ಲ ಓಡೋದು ಶುರು ಮಾಡ್ತಾರೆ. ಅದ್ರಲ್ಲಿ ಬಂದ್ಬಿಟ್ಟು ವ್ಯಾಪಾರಿ ಹತ್ರ, ಬಿಸ್ನೆಸ್ ಮ್ಯಾನ್ ಹತ್ರ ಬಂದ್ಬಿಟ್ಟು ಒಂದು ಬೆಲೆಬಾಲ ಅಂತಕ್ಕಂಥದ್ದು ಒಂದು ದೇವ್ರದ್ದು ಒಂದು ಶಿಲೆ ಇತ್ತು ಚಿಕ್ಕದು. ಸೊ ಅದನ್ನ ಇಟ್ಕೊಂಡಿರ್ತಾರೆ. ಅವರು ಓಡೋ ಇದ್ರಲ್ಲಿ ಅದನ್ನ ಕೂಡ ಕೆಳಗಡೆ ಬಿಸಾಕ್ಬಿಟ್ಟಿರ್ತಾರೆ. ಸೊ ಎಲ್ಲಾರನ್ನು ಒಬ್ಬೊಬ್ಬರನ್ನ ಎಲ್ಲರೂ ಸೇರ್ಕೊಂಡು ಸಾಯೋದು ಸ್ಟಾರ್ಟ್ ಮಾಡ್ಬಿಡುತ್ತೆ ಆ ದೆವ್ವ. ಸೊ ಎಲ್ಲಾರನ್ನು ಸ್ಟಾರ್ಟ್ ಮಾಡಿಬಿಟ್ಟು ಸಾಯಿಸ್ಕೊಂತ ಬಂದ್ಬಿಡುತ್ತೆ. ಆ ಚಿಕ್ಕ ಹುಡುಗ ಏನಿರ್ತಾನೆ, ಆ ಹುಡುಗನಿಗೆ ಆ ಶಿಲೆ ಸಿಗುತ್ತೆ. ಆ ಶಿಲೆ ಸಿಕ್ಕಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಜೊತೆ ಕೊಡ್ತಾರೆ. ಮತ್ತೆ ಅವ್ರ ಜೊತೆ ಇನ್ನೊಂದು ಅವ್ರ ಪ್ರಯಾಣಿಕ ಏನಿರ್ತಾನೆ ಅವರೆಲ್ಲ ಸೇರ್ಕೊಂಡು ತಿರ್ಗಾ ಅದನ್ನ ಇಟ್ಕೊಂಡು ಬಸ್ಸಲ್ಲಿ ಓಡೋಗ್ತಾರೆ. ತಿರ್ಗಾ ಅದನ್ನ ಇಟ್ಕೊಂಡು ಏನ್ ಮಾಡೋದು ಗೊತ್ತಿಲ್ಲ, ಆಚೆ ಇದ್ರೆ ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ದೇವ್ರದ್ದು ಸ್ವಲ್ಪ ಧೈರ್ಯ ತರ ಇಟ್ಕೊಂಡು ಬಸ್ಗೆ ಹೋಗ್ಬಿಡ್ತಾರೆ. ಬಸ್ಗೆ ಹೋಗಿ ಕೂತ್ಕೊಂಡಿದ ತಕ್ಷಣ ದೆವ್ವ ಸ್ಲೋ ಆಗಿ ಬಂದೇ ಬಿಡುತ್ತೆ ಒಳಗಡೆ. ಸೊ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋಣ ಟೈಮಲ್ಲಿ ಅವರು, ಅಂದ್ರೆ ಈ ತಂದೆ ತಾಯಿ ಅವ್ರ ಮಗ ಜೊತೆ ಇನ್ನೊಬ್ರು ಯಾರು ಇರ್ತಾರೆ ಅವರು ಆ ದೆವ್ವ ಮೇಲೆ ಅಂದ್ರೆ ಮುಂದೆ ಪ್ಲೇಸ್ ಮಾಡ್ಬಿಡ್ತಾರೆ. ಅದನ್ನ ಮುಂದೆ ಇಟ್ಬಿಡ್ತಾರೆ. ಸೊ ದೆವ್ವ ಮಾಯ ಆಗೋಗುತ್ತೆ. ಮತ್ತೆ ಅವ್ರು ತಿರ್ಗಾ ಆ ದೇವ್ರನ್ನ ಕೈಯಲ್ಲಿ ಇಟ್ಕೊಂಡು ಹುಷಾರಾಗಿ ಗಾಡಿ ಇಲ್ದಿ ತಿರ್ಗಾ ಅಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಹತ್ರ, ಅಂದ್ರೆ ಅವ್ರು ಓಡ್ತಾ ಇರೋ, ಅಂದ್ರೆ ಕೆಳಗೆ ಇಲ್ದು ಓಡ್ತಾ ಇರೋ ಒಂದು ದೇವಸ್ಥಾನ ಕಾಣಿಸುತ್ತೆ. ಆ ದೇವಸ್ಥಾನ ಹತ್ರ ಒಳಗಡೆ ಹೋಗ್ಬಿಟ್ಟು ಅವ್ರು ವೇಟ್ ಮಾಡ್ತಾರೆ. ಸೊ ಬೆಳಗ್ಗೆ ಆಗೋಗುತ್ತೆ. ಸ್ವಲ್ಪ ಅಂದ್ರೆ ಒಳಗಡೆ ಇರ್ತಾರೆ, ಅವ್ರಿಗೇನು ಇಲ್ದಿರ ಬೆಳಗ್ಗೆ ಆಗೋಗುತ್ತೆ. ಬೆಳಗ್ಗೆ ಆಗಿದ ತಕ್ಷಣ ಅವ್ರು ಆಚೆ ಬರ್ತಾರೆ. ಅಲ್ಲಿಂದ ನಡ್ಕೊಂಡು ಆರಾಮಾಗಿ ಬರುವಾಗ ರಾತ್ರಿ ಯಾರ್ಯಾರು ಸತ್ತಿರ್ತಾರೋ ಅಲ್ಲಿ ಅವ್ರ ಬಾಡಿಗಳು ಕೂಡ ಸಿಗೋದಿಲ್ಲ ಅಲ್ಲಿ. ಅವ್ರು ತುಂಬಾ, ಅಂದ್ರೆ ಬೆಳಗ್ಗೆನೆ ಅವ್ರಿಗೆ ಅಷ್ಟು ಭಯ ಇದ್ದಿರುತ್ತೆ. ತಿರ್ಗಾ ಅವ್ರು ಬಂದ್ಬಿಟ್ಟು ಅವ್ರ ತಂದೆ ತಾಯಿ, ಆ ಮಗು, ಆಮೇಲೆ ಇನ್ನೊಬ್ರು ಯಾರು ಇರ್ತಾರೆ ಅವ್ರು ಬಸ್ ಒಳಗಡೆ ಎಕ್ಕಿ ಅವ್ರು ಇನ್ನೊಬ್ರು ಯಾರಿದ್ರು ಅವ್ರು ಬಂದ್ಬಿಟ್ಟು ಬಸ್ಸು ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಅವ್ರದ್ದು ಅಂದ್ರೆ ಅಷ್ಟು ಜಲ್ದಿ ಸ್ಟಾರ್ಟ್ ಆಗೋಲ್ಲ. ತಿರ್ಗಾ ಸ್ವಲ್ಪ ಹೊತ್ತು ಟ್ರೈ ಮಾಡ್ತಾ ಇದ್ದಾಗ ಬಸ್ ಸ್ಟಾರ್ಟ್ ಆಗುತ್ತೆ. ಅವ್ರ ಆ ಬಸ್ ಎತ್ಕೊಂಡು ಸ್ವಲ್ಪ ಸ್ಟಾರ್ಟ್ ಆಗ್ತಾರೆ ಮುಂದಕ್ಕೆ. ಸೊ ಮುಂದೆ ಹೋಗಿ, ಅಂದ್ರೆ ಅವ್ರ ಊರಿಗೆ ಹೋಗ್ಬಿಡ್ತಾರೆ. ಊರಿಗೆ ಹೋಗ್ಬಿಟ್ಟು ಅವ್ರ ತಿರ್ಗಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಅದನ್ನ ಅಲ್ಲಿಗೆ ಮರ್ತೋಗ್ಬಿಟ್ಟು ಇದು ಮಾಡ್ಕೊಂತಾರೆ. ಆ ಸ್ಟೋರಿ ಬಂದ್ಬಿಟ್ಟು ಅಲ್ಲಿಗೆ ಎಂಡ್ ಆಗುತ್ತೆ. ಈ ಸ್ಟೋರಿ ಬಂದ್ಬಿಟ್ಟು ಒಂದು ಆರ್ಟಿಕಲ್ನಿಂದ ನನಗೆ ಸಿಕ್ಕಿರಕ್ಕಂಥದ್ದು. ಸೊ ಇದೊಂದೇ ಅಲ್ಲ, ತುಂಬಾ ನನಗೇನಂತಂದ್ರೆ ನನಗೊಂಥರ ಖುಷಿ. ನನಗೆ ಈ ಥರ ಸ್ಟೋರಿಗಳನ್ನ ಇವಾಗ ನಾನು ನಿಮ್ಗೆ ಸ್ಟೋರಿಗಳು ಹೇಳ್ತಾ ಇದ್ದೀನಿ ಅಂತಂದ್ರೆ ಕೂಡ ನೋಡಿ ನನಗೆಲ್ಲ ಇಲ್ಲಿ ಗೂಸ್ ಬಂಪ್ಸ್ ಬರುತ್ತೆ, ಸರಿನಾ? ಸೊ ಅದೇ ಥರ ಬಂದ್ಬಿಟ್ಟು ನನಗೇನಂದ್ರೆ ನನಗೆ ಇಷ್ಟ ಆಗಿರೋದು ನನ್ನ ಸ್ಟೋರಿ ಹೇಳೋದು ಒಂಥರ ನನ್ನ ಖುಷಿ. ಮತ್ತು ಅಂದರೆ ದೆವ್ವ ಸ್ಟೋರಿಗಳು ಅಂತಂದ್ರೆ ಇನ್ನೊಂಥರ ಖುಷಿ. ಸೊ ನನ್ನ ಥರನೇ ಸುಮಾರು ಜನ ಇರ್ತೀರ, ಅದಕ್ಕೆ ನಾನು ಈ ಸ್ಟೋರಿಗಳು ಹೇಳ್ತಾ ಇರೋದು. ಮತ್ತೆ ನಿಮಗೆ ನಿಮ್ಮ ರಿಯಲ್ ಲೈಫಲ್ಲಿ ಈ ಥರ ಇನ್ಸಿಡೆಂಟ್ಸ್ ಏನಾದರೂ ನಡೆದಿದೆ,
ನನ್ನ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಯಾರಾದರೂ ದಯವಿಟ್ಟು ಬಂದು ಶೇರ್ ಮಾಡ್ಕೊಬೋದು. ಅದನ್ನ ಬಂದ್ಬಿಟ್ಟು ನಾವು ಸ್ಟೋರಿ ಮಾಡಿ ಬೇರೆಯವ್ರಿಗೂ ಈ ಥರ ಹೇಳ್ತಾ ಇದ್ರೆ ನಮ್ಮ ಥರ ಅವ್ರು ತುಂಬಾ ಜನ ಇರ್ತಾರೆ. ಸೊ ರಿಯಲ್ ಲೈಫ್ ಇನ್ಸಿಡೆಂಟ್ಸ್‌ನ ಬರೀ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಮಾತ್ರ ನಾನು ಎಂಟರ್‌ಟೈನ್ ಮಾಡೋದು. ಯಾಕಂದ್ರೆ ನಾನು ಒಬ್ಬನೇ ಕೂತ್ಕೊಂಡು ನಾ ಸ್ಟೋರಿಗಳ್ನ ಇದು ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಅಷ್ಟು ಮೈಂಡ್ ಬರಲ್ಲ ಒಂದು ದೆವ್ವ ಸ್ಟೋರಿನ ಕ್ರಿಯೇಟ್ ಮಾಡೋವಂಥದ್ದು. ರಿಯಲ್ ಸ್ಟೋರಿನ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಸ್ಟೋರಿ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಸೊ ಇದೇ ಥರ ಸ್ಟೋರೀಸ್‌ಗೆ ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸ್ಟೋರೀಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಅಷ್ಟೇ ಗೈಸ್, ಲವ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.